ನಮಸ್ಕಾರ. ನಿಮ್ಮನೆ ಹುಡುಗ ಸಾಲ್ಮನೆ ರಘು. ಭಾಳ ದಿನಗಳ ನಂತರ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ರಾಗಿ ಹಾಕಿದ್ವಿ ನಾವು. ರಾಗಿ ಹಾಕಿದ ಮೇಲೆ ನಮಗೊಂದು 10-15 ಚೀಲ ರಾಗಿ ಆಯಿತು. ಹುಲ್ಲಿತ್ತು. ಹುಲ್ಲು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಮಾರಿದ್ರೆ ಒಂದು 150 ರೂಪಾಯಿ 200 ರೂಪಾಯಿ ಕೊಡ್ತಾರೆ ಒಂದೊಂದು ಪೆಂಡಿಗೆ. ಬೇಡ, ಏಕೆಂದರೆ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಕೆರಗೋಡಿ ರಂಗಾಪುರದ ಮಠದಲ್ಲಿ ಒಂದು 60-70 ಬಸುಗಳು, ವಯಸ್ಸಾದಂಥ ಬಸುಗಳಿದ್ದಾವೆ. ಅವುಗಳಿಗೆ ಹುಲ್ಲನ್ನು ತಗೊಂಡೋಗಿ ಕೊಡೋ ಅಂಥ ಒಂದು ಪುಣ್ಯದ ಕೆಲಸ ಇವತ್ತು ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ಈ ಒಂದು ಪುಣ್ಯ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಎಷ್ಟಾಗುತ್ತೋ ಗೊತ್ತಿಲ್ಲ, ಒಂದು 70-80 ಪೆಂಡಿ ಇರ್ಬೋದು, ಹುಲ್ ಪೆಂಡಿ. ಎಲ್ಲವನ್ನೂ ಕೂಡ ನಾನು ಮಠಕ್ಕೆ ಕೊಡ್ತಾಯಿದ್ದೀನಿ. ನೀವು ಕೊಡೋ ಅಂಥ ಯಾರು ಅಂಥ ಮನಸ್ಸುಳ್ಳವರು ಯಾರಾದರೂ ಇದ್ದರೆ ದಯಮಾಡಿ ನನಗೆ ಫೋನ್ ಮಾಡಿ. ಎಷ್ಟೇ ಇರಲಿ, ಒಂದು ಮೂಟೆ, ಒಂದು ಪೆಂಡಿ ಇರಲಿ, 2 ಪೆಂಡಿ ಇರಲಿ, 10 ಪೆಂಡಿ ಇರಲಿ, ಬಂದು ನಾನು ಹಾಕ್ಕೊಂಡು ತಗೊಂಡೋಗಿ ಮಠಕ್ಕೆ ತಲುಪಿಸೋ ಅಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಕೆಲಸವನ್ನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇರಲಿ, 1 ಮೂಟೆ, 2 ಮೂಟೆ, 5 ಪೆಂಡಿ ಎಷ್ಟೇ ಇದ್ರೂ ಕೂಡ ನಾವು ಮಠಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ನನ್ನ ಜೊತೆ ಕೈ ಜೋಡಿಸಿದ್ದು ಇನ್ನೊಬ್ಬ ನಂದನ್ ಅಂತ ಹೇಳ್ಬಿಟ್ಟು, ಅವನು ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾನೆ. ಇಬ್ಬರೇ ಲೋಡ್ ಮಾಡ್ಕೊಂಡು ಈಗ ತಗೊಂಡೋಗ ಅಂತ ಹೋಗ್ತಾಯಿದ್ವಿ. ಟ್ಯಾಕ್ಟ್ರು ಯಾರ್ದೋ ಫ್ರೆಂಡ್ದು ಡೀಸೆಲ್ ಹಾಕ್ಸ್ಕೊಂಡು ತಗೊಂಬಂದೆ. ಪಾಪ ಅವರು ಮಠಕ್ಕೆ ಅಂತ ಇದ್ದಂಗೆ ಕೊಟ್ಬಿಟ್ಟು ತಗೊಂಬಂದು ಈಗ ಎಲ್ಲ ಲೋಡ್ ಮಾಡ್ಕೊಂತೀವಿ. ಈಗ ಲೋಡ್ ಮಾಡ್ಕೊಂಬಿಟ್ಟು ತಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ಕೊಂತೀವಿ. ಒಂದು ಕಡೆ ಎಲ್ಲ ಯಾರ್ಯಾರು ದಾನಿಗಳಿದ್ದಾರೆ 5-10 ಕೊಡ್ತಾರೋ ಅಂಥವನ್ನೆಲ್ಲ ತಗೊಂಬಂದು ಸೋಮು ಡಾಬು ಅಂತ ಇದೆ ಕೈಮರದಲ್ಲಿ, ಅಲ್ಲಿಗೆ ಅನ್ಲೋಡ್ ಮಾಡ್ಕೊಂತೀವಿ. ಅನ್ಲೋಡ್ ಮಾಡ್ಕೊಂಡು ಆದ ತಕ್ಷಣವೇ ದೊಡ್ಡ ಕ್ಯಾಂಟ್ರ್ ಇದೆ ಮಠದ್ದು. ಮಠದ ಕ್ಯಾಂಟ್ರಿಗೆ ಫೋನ್ ಮಾಡಿದ್ರೆ ಕಳಿಸ್ಕೊಡ್ತಾರೆ. ಅದಕ್ಕೆ ಎಲ್ಲ ಫುಲ್ ಲೋಡ್ ಮಾಡಿಬಿಟ್ಟು ಕಳಿಸ್ಕೊಡೋ ಅಂಥ ಒಂದು ದೊಡ್ಡ ಕೆಲಸ ಮಾಡ್ತಾಯಿದ್ದೀವಿ. ದೊಡ್ಡ ಕೆಲಸ ಅಲ್ಲ, ಸಣ್ಣ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಕೈ ಜೋಡಿಸಿ, ಸಾಧ್ಯವಾದಷ್ಟು ಕೈ ಜೋಡಿಸಿ, ತೊಂದರೆ ಇಲ್ಲ. 2 ಪೆಂಡಿ ಇರಲಿ, 1 ಪೆಂಡಿ ಇರಲಿ, ಬಲವಂತ ಇಲ್ಲ. ದಾನಿಗಳು ಕೊಡೋಂಥ ಮನಸ್ಥಿತಿ ಉಳ್ಳವರು ಕೊಡಿ, ಯಾರಿಗೂ ಬಲವಂತ ಮಾಡಲ್ಲ. ನಾನು ಬೆಳೆದಿದ್ದು ಒಂದು 75-83 ಪೆಂಡಿ ಆಗಿತ್ತು. ಯಾಕೆಂದರೆ ನನಗೆ ಹಸುಗಳಿಲ್ಲ. ಹಾಗಾಗಿ ಅಲ್ಲಿ ವಯಸ್ಸಾದಂಥ ಬಸುಗಳಿದ್ದಾವೆ. ಅವುಗಳು ಪಾಪ ಆಹಾರ ಇರಲಿ, ಅಲ್ಲಿ ಮಠದಲ್ಲೂ ಬೇಕಾದಷ್ಟು ಹುಲ್ಲು ಎಲ್ಲದ್ದು. ಒಂದು ಗೋವಿಗೆ ಊಟ, ಏನೋ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಹಾಕಿದ ಹೊಲ ಕೆಡಲ್ಲ ಅನ್ನೋ ಗಾದೆ ಮಾತು ಇದೆ. ಹಾಗೆ ಹುಲ್ಲು ದಾನ ಕೊಟ್ಟರೆ ಗೋಮಾತೆ ಅರಸ್ತವೆ, ನಮ್ಮನ್ನು ಆಶೀರ್ವಾದ ಮಾಡ್ತವೆ. ನೀನು ಚೆನ್ನಾಗಿರಪ್ಪ ಅನ್ನೋ ಒಂದು ಆಶೀರ್ವಾದ ಮಾಡ್ತವೆ. ಪಾಪ ಅವು ಮೂಕ ಪ್ರಾಣಿಗಳು, ಅವಕ್ಕೆ ಭಾಷೆ ಬರಲ್ಲ, ಅಂದರೆ ಮಾತು ಬರಲ್ಲ. ಅವು ಬೇರೆ ಭಾಷೆ ಮಾತಾಡ್ತವೆ. ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನಮ್ಮಲ್ಲಿರಬೇಕಷ್ಟೇ.